ಇಂದು ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ದಮ್ಮದೀವಿಗೆ ಟ್ರಸ್ಟ್ನ ಅಧ್ಯಕ್ಷ ಮಲ್ಲಿಕಾರ್ಜುನ್ ಮಾತನಾಡಿ, ದಿನಾಂಕ 5 ಮತ್ತು 7ನೇ ತಾರೀಕು ನಡೆಯುವ ಕಾರ್ಯಕ್ರಮಗಳ ವಿವರಿಸುತ್ತಾ, ಅಕ್ಷರದಮ್ಮ ಸಾವಿತ್ರಿ ಬಾಫುಲೆ ಮತ್ತು ಜ್ಯೋತಿ ಬಾಪುಲೆ ದಂಪತಿಗಳು ಶೋಷಿತ ಸಮುದಾಯಕ್ಕೆ ನೀಡಿದ ಕೊಡುಗೆಗಳನ್ನು ವಿವರಿಸಿ, ಫುಲೆ ದಂಪತಿಗಳಿಗೆ ಭಾರತರತ್ನ ಪುರಸ್ಕಾರ ನೀಡಬೇಕೆಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನು ಒತ್ತಾಯ ಮಾಡಿದರು. ಕನಕಪುರದ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ನಾವು ದಮ್ಮದೇವಿಗೆ ಚಾರಿಟಬಲ್ ಟ್ರಸ್ಟಿಂದ ಇವತ್ತು ನಮ್ಮೆಲ್ಲ ಪತ್ರಕರ್ತರನ್ನ, ಕನಕಪುರದ ಪತ್ರಕರ್ತರನ್ನ ನಾವು ಈ ಪತ್ರಿಕಾಗೋಷ್ಠಿಗೆ ಕರೆದಿದ್ದೀವಿ. ಈ ಪತ್ರಿಕಾಗೋಷ್ಠಿಯ ಮೂಲ ಉದ್ದೇಶ ಮತ್ತು ಈ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇರತಕ್ಕಂಥ ಕಾರಣ ಏನಂತಂದರೆ, ಈ ಬಾರಿ ದಮ್ಮದೇವಿಗೆ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ವಿದ್ಯಾಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನಾಚರಣೆ ಅಂಗವಾಗಿ ಅಕ್ಷರದಮ್ಮ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೀವಿ. ಅದರಿಂದಾಗಿ ಇದಕ್ಕೆ ಪೂರಕವಾಗಿ ಜನವರಿ 5ನೇ ತಾರೀಕು ಒಂದು ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯನ್ನು ಸಹ ಏರ್ಪಡಿಸಿದ್ದೀವಿ. ಹಾಗೆಯೇ ಅದರಲ್ಲಿ 7ನೇ ತಾರೀಕು ಅಕ್ಷರದಮ್ಮ ಒಂದು ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೀವಿ. ಇದನ್ನು ನಾವು ಕಳೆದ ನಿಮ್ಮೆಲ್ಲರ ಸಹಕಾರದಿಂದ, ವಿಶೇಷವಾಗಿ ಕನಕಪುರದಲ್ಲಿರ್ತಕ್ಕಂಥ ಮಾಧ್ಯಮ ಸ್ನೇಹಿತರುಗಳ ಸಹಕಾರದಿಂದ ಕಳೆದ ಒಂದು 25 ವರ್ಷಗಳಿಂದಲೂ ಸಹ ಈ ಒಂದು ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಬರ್ತಾ ಇದ್ದೀವಿ. ಅದನ್ನು ವಿವಿಧ ಹೆಸರುಗಳಲ್ಲಿ ಇದುವರೆಗೂ ನಾವು ನಡೆಸಿದ್ದೀವಿ. ಆ ವಿವಿಧ ಹೆಸರುಗಳು ನಿಮ್ಗೆಲ್ಲರೂ ಗೊತ್ತಿದೆ: ಸಾಕ್ಷರತೆ ಶಿಖರ, ಸಾಕ್ಷರ ಲೋಕದ ಶಿರೋಮಣಿ, ಅಕ್ಷರ ಲೋಕದ ಅಸ್ಮಿತೆ, ಅಕ್ಷರ ಜಗತ್ತಿನ ಆಶಾಕಿರಣ, ಶೂದ್ರರು ಮತ್ತು ಅಸ್ಪೃಶ್ಯರ ಅಂತರಂಗಕ್ಕೆ ಅಕ್ಷರದ ಶಕ್ತಿ ತುಂಬಿದ ಫುಲೆ ದಂಪತಿಗಳು, ಬೆಳಕಿನ ಬೀಜಾಕ್ಷರ ಮಾತೆ, ಅಕ್ಷರದ ಅಡಿಗಲ್ಲುಗಳು, ಈ ರೀತಿಯ ಹಲವು ವ್ಯಾಖ್ಯಾನಗಳ ಮೂಲಕ, ಹಲವು ವಿಭಿನ್ನ ಹೆಸರುಗಳ ಮೂಲಕ, ಒಂದು ರೋಮಾಂಚನಕಾರಿಯಾದಂಥ ಶಿರೋನಾಮೆಗಳ ಮೂಲಕ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದ್ದೀವಿ. ನಮ್ಮ ಟ್ರಸ್ಟು ಕನಕಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನದ ಕಾರ್ಯಕ್ರಮವನ್ನು ಆಚರಣೆ ಮಾಡಲಿಕ್ಕೆ ಶುರು ಮಾಡಿತ್ತು. ಅದರ ಪರಿಣಾಮವಾಗಿ 2018ರಲ್ಲಿ ನಮ್ಮ ದಮ್ಮದೇವಿಗೆ ಚಾರಿಟಬಲ್ ಟ್ರಸ್ಟ್ನ ಬ್ರೋಷರ್ಸು, ಪತ್ರಿಕಾ ಕಟಿಂಗ್ಸ್ಗಳು ಮತ್ತು ಕಾರ್ಯಕ್ರಮದ ವಿವರಗಳನ್ನು ನೋಡಿದಂಥ ರಾಜ್ಯ ಸರ್ಕಾರ, ಆವಾಗಿನ ರಾಜ್ಯ ಸರ್ಕಾರದ ಶಿಕ್ಷಣ ಮಂತ್ರಿಗಳಾಗಿದ್ದಂಥ ಸುರೇಶ್ ಕುಮಾರ್ ಅವರು ನಮ್ಮ ಟ್ರಸ್ಟ್ನ ಒತ್ತಾಯದ ಮೇರೆಗೆ ಸಾವಿತ್ರಿಬಾಯಿ ಫುಲೆ ಜನ್ಮದಿನ ಜನವರಿ 3 ಶಿಕ್ಷಕಿ ದಿನವನ್ನಾಗಿ ಆಚರಣೆ ಮಾಡಬೇಕು ಅಂತೇಳಿ ಅಕಾಡೆಮಿಕ್ ವಲಯಕ್ಕೆ, ಶೈಕ್ಷಣಿಕ ವಲಯಕ್ಕೆ ಸೂಚನೆ ಕೊಟ್ಟಿದೆ. ಅದರ ಪ್ರಕಾರ ಅದು ನಡೀತಾ ಇದೆ. ಆದರೆ ನಾವು ಯಾಕೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಈ ಭಾರತ ದೇಶದಲ್ಲಿರ್ತಕ್ಕಂಥ ಶೂದ್ರ ಮತ್ತು ಅಸ್ಪೃಶ್ಯ ವ್ಯಕ್ತಿಗಳಿಗೆ ಮತ್ತು ಮಹಿಳೆಯರಿಗೆ, ವಿಶೇಷವಾಗಿ ಭಾರತದ ಬಹುಪಾಲು ಜನರಿಗೆ ಶಿಕ್ಷಣ ಅನ್ನೋದನ್ನ ನಿಷೇಧಿಸಿ, ಶಿಕ್ಷಣವನ್ನ ಕೊಡದೇನೆ ಇಡೀ ಭಾರತದ ಸಾಮಾಜಿಕ ಅಂತರಂಗದ ಪ್ರಭಾವಲಯ ಒಂದು ಕತ್ತಲೆಯಲ್ಲಿ ಮುಳುಗೋಗಿತ್ತು. ಆ ಕಗ್ಗತ್ತಲೆಯಲ್ಲಿ ಮುಳುಗಿದ್ದಂಥ ಈ ಸಮಾಜಕ್ಕೆ ಒಂದು ಅಕ್ಷರದ ರೂಪವನ್ನ, ಅಕ್ಷರದ ಬೆಳಕನ್ನ ತೋರಿಸಿದಂಥವರು ಮಹಾತ್ಮ ಫುಲೆ ದಂಪತಿಗಳು. ಸೊ ಹಾಗಾಗಿ ಮಹಾತ್ಮ ಫುಲೆ ದಂಪತಿಗಳು ತೋರಿಸಿದಂಥ ಎಣೆಯಿಲ್ಲದ ಪ್ರೀತಿಯನ್ನ, ಮಿತಿ ಇಲ್ಲದ ಕರುಣೆಯನ್ನ ತೋರಿ ಅವರು ಎಲ್ಲ ಜಾತಿಯ ಮಕ್ಕಳಿಗೆ, ಮಹಿಳೆಯರಿಗೆ, ಹಿಂದುಳಿದ ಜಾತಿಗಳಿಗೆ ಅವರು ಈ ಒಂದು ಶಿಕ್ಷಣದ ಮಹತ್ವವನ್ನು ಅರ್ಥೈಸಿಕೊಂಡು ಶಿಕ್ಷಣವನ್ನ ಕೊಟ್ಟಿದ್ದಾರೆ. ಆದರೆ ಇಷ್ಟು ದೊಡ್ಡ ಶಿಕ್ಷಣದ ಕ್ರಾಂತಿಯನ್ನ ಮಾಡಿರ್ತಕ್ಕಂಥ ಫುಲೆ ದಂಪತಿಗಳನ್ನ ಭಾರತ ದೇಶದಲ್ಲಿರ್ತಕ್ಕಂಥ ಯಾವುದೇ ಸರ್ಕಾರಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಾಗೂ ಶೈಕ್ಷಣಿಕ ವಲಯದಲ್ಲಿರ್ತಕ್ಕಂಥ ಪ್ರಭಾವಶಾಲಿ ವ್ಯಕ್ತಿಗಳು ಮತ್ತು ವಿಶೇಷವಾಗಿ ಯಾವುದೇ ರಂಗದಲ್ಲಿರ್ತಕ್ಕಂಥ ವ್ಯಕ್ತಿಗೂ ಕೂಡ ಇವತ್ತು ಸಾವಿತ್ರಿಬಾಯಿ ಫುಲೆ ಮತ್ತು ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಅಪರಿಚಿತರಾಗಿದ್ದಾರೆ. ಯಾಕೆ ಅಂತಂದ್ರೆ, ಅವರು ಹಿಂದುಳಿದ ಜಾತಿಗಳಲ್ಲಿ ಸೇರಿ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ, ಹಿಂದುಳಿದ ನೆಲೆಗಟ್ಟಿನಲ್ಲಿ ಅವರು ಬಂದಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರನೇ ದುರುದ್ದೇಶಪೂರ್ವಕವಾಗಿ ಅವರನ್ನ ಕೆಸರಿನಾಳಕ್ಕೆ ತುಳಿದು ಬಿಟ್ಟಿದ್ದಾರೆ. ನಮ್ಮ ಉದ್ದೇಶ ಏನು ಅಂತಂದ್ರೆ, ನಂದು ಒಂದು ಮೂಲಭೂತವಾದಂಥ ಪ್ರಶ್ನೆ ಏನಂತಂದ್ರೆ, ಈ ಭಾರತ ದೇಶದಲ್ಲಿ ನಾಳೆ ಆಕ್ಚುಲ್ ಆಗಿ ಅವ್ರದ್ದು ಬರ್ತಡೇ ಇರೋದು, ಜನ್ಮದಿನ ಇರ್ತಕ್ಕಂಥದ್ದು ನಾಳೆ. ಇಡೀ ಭಾರತ ದೇಶದಲ್ಲಿ ಸಂಭ್ರಮ, ಅತ್ಯಂತ ಸಡಗರಗಳಿಂದ ನಾಳೆ ಹಬ್ಬ ಮಾಡಬೇಕು, ಸಾವಿತ್ರಿಬಾಯಿ ಫುಲೆ ಅವರ ಹಬ್ಬ ಮಾಡಬೇಕು. ಯಾಕೆಂದ್ರೆ ಅವರು ಶೈಕ್ಷಣಿಕ ಪ್ರಪಂಚದಲ್ಲಿ ಅವರು ತೋರಿರ್ತಕ್ಕಂಥ ಸಾಧನೆ, ಅವರು ನೆಟ್ಟಿರ್ತಕ್ಕಂಥ ಅಕ್ಷರದ ಬೀಜ ಇವತ್ತು ಬಹಳ ಬೃಹದಾಕಾರವಾಗಿ ಭಾರತ ದೇಶದ ಸಾಕ್ಷರತೆಯ ಪ್ರಮಾಣ 74% ಇದೆ. ಇದಕ್ಕೆ ಮುಖ್ಯವಾದಂಥ ಕಾರಣ ಬಂದು ಸರ್ಕಾರಗಳಲ್ಲ ಮತ್ತು ಯಾವುದೇ ದೇವಾನುದೇವತೆಗಳಲ್ಲ, ಬೇರೆ ಯಾರೂ ಅಲ್ಲ. ಅದಕ್ಕೆ ಮುಖ್ಯವಾದಂಥ ಕಾರಣ ಇವತ್ತು ಭಾರತದ ಸಾಮಾಜಿಕ ಅಂತರಂಗದಲ್ಲಿ ಸಾಕ್ಷರತೆಯ ಪ್ರಮಾಣ 74% ಇದೆ ಅಂತಂದ್ರೆ ಅದಕ್ಕೆ ಕಾರಣ ಸಾವಿತ್ರಿಬಾಯಿ ಫುಲೆ ಅವರು ಮತ್ತು ಮಹಾತ್ಮ ಜ್ಯೋತಿಬಾ ಫುಲೆ ಅವರು.
ಈ ಒಂದು ದಂಪತಿಗಳ ಹಬ್ಬವನ್ನ, ಅವರ ಹುಟ್ಟಿದ ಹಬ್ಬವನ್ನ ಭಾರತ ದೇಶ ಅತ್ಯಂತ ಸಂಭ್ರಮ ಮತ್ತು ಸಡಗರಗಳಿಂದ ಆಚರಣೆ ಮಾಡಬೇಕಾಗಿತ್ತು. ಆದ್ರೆ ಆ ರೀತಿಯ ಯಾವುದೇ ಒಂದು ಸಿದ್ಧತೆಗಳು ಅಕಾಡೆಮಿಕ್ ವಲಯದಲ್ಲಿ, ಶೈಕ್ಷಣಿಕ ವಲಯದಲ್ಲಿ ನಾವು ಕಂಡೇ ಇಲ್ಲ. ನಮ್ಮ ಕಣ್ಣಿಗೆ ಅದು ಗೋಚರವಾಗ್ತಾ ಇಲ್ಲ. ಇದಕ್ಕೆ ಮುಖ್ಯವಾದಂತ ಕಾರಣ ಏನು? ಮತ್ತು ನಂದು ಮೂಲಭೂತವಾಗಿ ಇನ್ನೊಂದು ವಿಚಾರ ಏನಂತಂದ್ರೆ, ಈ ಭಾರತ ದೇಶದಲ್ಲಿ ಕೆಲವು ವ್ಯಕ್ತಿಗಳ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇಲ್ಲ ಸರ್ಕಾರದವರು. ಅದರಲ್ಲಿ ಮುಖ್ಯವಾಗಿ ಯಾರು ಅಂತಂದ್ರೆ, ಗೌತಮ ಬುದ್ಧನ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇಲ್ಲ, ಸಾಮ್ರಾಟ್ ಅಶೋಕನ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇಲ್ಲ, ಸಂತ ಕಬೀರನ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇಲ್ಲ, ಮಹಾತ್ಮ ಫುಲೆ ದಂಪತಿಗಳ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇಲ್ಲ, ಕೇರಳದ ಶ್ರೀನಾರಾಯಣ ಗುರುಗಳ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇಲ್ಲ, ಛತ್ರಪತಿ ಶಾಹು ಮಹಾರಾಜ್ ಅವರ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇಲ್ಲ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜನ್ಮದಿನವನ್ನ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಲ್ಲಾಗ್ಲಿ ಅಥವಾ ಪ್ರಜ್ಞಾವಂತ ವಲಯದಲ್ಲಾಗ್ಲಿ, ಶೈಕ್ಷಣಿಕ ವಲಯದಲ್ಲಾಗ್ಲಿ ಈ ಮಹಾನ್ ವ್ಯಕ್ತಿಗಳ, ಮೇರು ವ್ಯಕ್ತಿಗಳ ಜನ್ಮದಿನಗಳನ್ನ ಆಚರಣೆ ಮಾಡ್ತಾ ಇಲ್ಲ. ಅದು ಯಾಕೆ? ಗೌತಮ ಬುದ್ಧನ ಆಚರಣೆಯನ್ನ, ವೈಶಾಖ ಹುಣ್ಣಿಮೆಯನ್ನ ಪ್ರಪಂಚ ಅಷ್ಟೊಂದು ಉತ್ಸಾಹಭರಿತವಾಗಿ ಆಚರಣೆ ಮಾಡುತ್ತೆ. ಇಡೀ ವರ್ಲ್ಡ್ ಅಲ್ಲಿ, ಪ್ರಪಂಚದಲ್ಲೇ ಗೌತಮ ಬುದ್ಧನ ಜನ್ಮದಿನಾಚರಣೆ ಅಂದ್ರೆ ಅದೊಂದು ವಿಶೇಷ ದಿನ, ಅದು ಆಗ ಆಚರಣೆ ಮಾಡುತ್ತೆ. ಆದ್ರೆ ಭಾರತ ದೇಶದಲ್ಲೇ ಹುಟ್ಟಿದಂತ ಗೌತಮ ಬುದ್ಧನ ಜನ್ಮದಿನಾಚರಣೆಯನ್ನ ಯಾಕೆ ಭಾರತೀಯರು ಆಚರಣೆ ಮಾಡ್ತಾ ಇಲ್ಲ? ಇಡೀ ಭಾರತ ಪ್ರಪಂಚಕ್ಕೆ ಒಂದು ಮನಸ್ಸಿನ ಏಕಾಗ್ರತೆಯನ್ನ, ಧ್ಯಾನದ ಶಕ್ತಿಯನ್ನ ಮತ್ತು ಜನಜಾಗೃತಿಯನ್ನ ಉಂಟು ಮಾಡಿದಂತವನು, ಮೌಢ್ಯ ಕಂದಾಚಾರಗಳ ವಿರುದ್ಧ, ದೇವರು ಮತ್ತು ಆತ್ಮದ ವಿರುದ್ಧ ತೊಡೆತಟ್ಟಿ ನಿಂತು ಇಡೀ ಜಗತ್ತಿಗೆ ಒಂದು ದೊಡ್ಡ ಸಂಚಲನವನ್ನು, ಒಂದು ಕ್ರಾಂತಿಯನ್ನ ಉಂಟು ಮಾಡಿದಂತ, ಜಾಗೃತಿಯ ಕ್ರಾಂತಿಯನ್ನ ಉಂಟು ಮಾಡಿದಂತ ಗೌತಮ ಬುದ್ಧನ ಜನ್ಮದಿನಾಚರಣೆ ಈ ಭಾರತ ದೇಶದಲ್ಲಿ ಯಾಕೆ ಆಚರಣೆ ಮಾಡ್ತಾ ಇಲ್ಲ? ಎರಡನೇದು, ಸಾಮ್ರಾಟ್ ಅಶೋಕ್ ಅವರ ಜನ್ಮದಿನವನ್ನ ಆಚರಣೆ ಮಾಡ್ತಾ ಇಲ್ಲ. ಈ ಭೂಮಂಡಲದ ಮೇಲೆ ಮೊಟ್ಟ ಮೊದಲು ಪಶು ಚಿಕಿತ್ಸಾಲಯವನ್ನ ತೆರೆದು ಎಲ್ಲ ಜೀವಿಗಳನ್ನು ಉಪಚರಿಸಬೇಕು, ಕರುಣೆಯನ್ನ ತೋರಿಸಬೇಕು ಅಂತೇಳಿ ವಿಚಾರ ಮಾಡಿದಂಥವನು ಮತ್ತು ಈ ಭೂಮಂಡಲದ ಮೇಲೆ ಪಶು ಚಿಕಿತ್ಸಾಲಯವನ್ನ ತೆರೆದಂಥವನು ಸಾಮ್ರಾಟ್ ಅಶೋಕ. ಮತ್ತೆ 84,000 ಬೌದ್ಧ ವಿಹಾರಗಳನ್ನು ಪ್ರಪಂಚದಾದ್ಯಂತ ನಿರ್ಮಿಸಿ ಒಂದೇ ಸಾರಿ ಇಡೀ ಪ್ರಪಂಚಕ್ಕೆ ಜ್ಞಾನದ ಬೆಳಕನ್ನು ಕೊಟ್ಟಿರ್ತಕ್ಕಂಥವನು ಸಾಮ್ರಾಟ್ ಅಶೋಕ. ಮತ್ತೆ ಯುದ್ಧ ನೀತಿಯಿಂದ ಏನೂ ಆಗೋದಿಲ್ಲ ಅಂತೇಳಿ ಕರುಣೆಯನ್ನ, ಶಾಂತಿಯನ್ನ ಮತ್ತು ಬುದ್ಧತ್ವವನ್ನ ಒಪ್ಕೊಂಡು ಆ ನೆಲೆಗಟ್ಟಿನಲ್ಲಿ ಬಂದು ಕೆಲಸ ಮಾಡಿರ್ತಕ್ಕಂಥವನು ಸಾಮ್ರಾಟ್ ಅಶೋಕ. ಇಂಥ ದೊಡ್ಡ ಮೇರು ವ್ಯಕ್ತಿತ್ವ ಇರ್ತಕ್ಕಂಥ, ಮತ್ತೆ ನಿಮ್ಗೆ ಪ್ರಪಂಚದಲ್ಲೇ 3 ಜನ ವ್ಯಕ್ತಿಗಳು ದಿ ಗ್ರೇಟ್ ಪರ್ಸನಾಲಿಟಿ ಅವ್ರು ಸಿಗ್ತಕ್ಕಂಥದ್ದು. ಅಶೋಕ ದಿ ಗ್ರೇಟ್, ಅಕ್ಬರ್ ದಿ ಗ್ರೇಟ್, ಅಲೆಕ್ಸಾಂಡರ್ ದಿ ಗ್ರೇಟ್. ಈ 3 ಜನ ಪ್ರಪಂಚದಲ್ಲಿ ನೀವೆಲ್ಲೋದ್ರೂ ಸಿಗ್ತಕ್ಕಂಥವ್ರು, ಗ್ರೇಟೆಸ್ಟ್ ವ್ಯಕ್ತಿತ್ವ ಇರ್ತಕ್ಕಂಥವ್ರು ಈ 3 ಜನ ಇದ್ದಾರೆ. ಈ 3 ಜನರ ಪೈಕಿ ಅಶೋಕ ದಿ ಗ್ರೇಟ್ ಮೊದಲ ವ್ಯಕ್ತಿ ಅವರು. ಅಂತಹ ವ್ಯಕ್ತಿ ಭಾರತೀಯನಾಗಿ ಹುಟ್ಟಿರ್ತಕ್ಕಂಥದ್ದನ್ನ ಅವನ್ನ ಚಂಡಾಳ ಅಂತೇಳಿ, ಚಂಡ ಅಶೋಕ ಅಂತೇಳಿ ಕಡೆಗಣಿಸಲ್ಪಟ್ಟಿದ್ದಾರೆ ಈ ಭಾರತ ದೇಶದ ಇತಿಹಾಸ. ಯಾಕೆ ಇಂಥ ಮೇರು ವ್ಯಕ್ತಿಯ ಜನ್ಮದಿನವನ್ನು ಆಚರಣೆ ಮಾಡ್ತಲ್ಲ? ಸಂತ ಕಬೀರನನ್ನ ಯಾಕೆ ಆಚರಣೆ ಮಾಡ್ತಾ ಇಲ್ಲ? ಮಹಿಳಾ ಪ್ರತಿಪಾದಕ, ಈ ಭೂಮಿಯ ಮೇಲೆ ಮೊಟ್ಟ ಮೊದಲ ಮಹಿಳಾ ಪ್ರತಿಪಾದಕ, ಮಹಿಳಾ ಸಮಾನತೆಯ ಪ್ರತಿಪಾದಕರಾಗಿರ್ತಕ್ಕಂಥ ಸಂತ ಕಬೀರನ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇಲ್ಲ. ಅದೇ ರೀತಿ ಈ ಭಾರತ ದೇಶದ ಒಂದು ಸಾಮಾಜಿಕ ವ್ಯವಸ್ಥೆಗೆ ನಿಷೇಧಿಸಲ್ಪಟ್ಟಂತ ಅಕ್ಷರವನ್ನ ತಂದುಕೊಟ್ಟಿರ್ತಕ್ಕಂಥ, ಅಕ್ಷರದ ಕ್ರಾಂತಿಯನ್ನ ಉಂಟು ಮಾಡಿರ್ತಕ್ಕಂಥ ಜ್ಯೋತಿಬಾ ಫುಲೆಗಳ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇಲ್ಲ. ಹೀಗೆ ಮೇರು ವ್ಯಕ್ತಿಗಳನ್ನ ಕಡೆಗಣಿಸಿರ್ತಕ್ಕಂಥ ಈ ದೇಶದಲ್ಲಿ ಸಾಧು, ಸಂತರು, ಸನ್ಯಾಸಿಗಳು, ದಿಕ್ಕಿಲ್ದರು ಎಲ್ರಿಗೂ ಬರ್ತಡೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಎಲ್ಲ ಬರ್ತಡೆಗಳು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮುಖಾಂತರನೇ ಸೇರ್ಕೊಂಡಿದ್ದಾವೆ. ಆದ್ರೆ ನೈಜವಾಗಿ ಈ ದೇಶದಲ್ಲಿ ಕ್ರಾಂತಿ ಮಾಡಿರ್ತಕ್ಕಂಥವ್ರು, ನೈಜವಾಗಿ ಜನಜಾಗೃತಿಯನ್ನ ಉಂಟು ಮಾಡಿರ್ತಕ್ಕಂಥವ್ರು, ನೈಜವಾಗಿ ವಿಚಾರದ ಪ್ರತಿಪಾದಕರು, ಸತ್ಯದ ಪ್ರತಿಪಾದಕರಾಗಿರ್ತಕ್ಕಂಥ ಈ ನಾನು ಹೇಳಿದಂತ ಮೇರು ವ್ಯಕ್ತಿಗಳ ಜನ್ಮದಿನವನ್ನು ಆಚರಣೆ ಮಾಡದಿರ್ತಕ್ಕಂಥದ್ದು, ಇದು ಚಾರಿತ್ರಿಕ ದ್ರೋಹವಾಗಿದೆ ಅಂತಕ್ಕಂಥದ್ದನ್ನ ನಮ್ಮ ದಮ್ಮದೇವಿಗೆ ಚಾರಿಟಬಲ್ ಟ್ರಸ್ಟ್ ಒತ್ತಿ ಹೇಳ್ತಾ ಇದೆ. ಆದ್ರಿಂದ ಈ ಒಂದು ಮೇರು ವ್ಯಕ್ತಿಗಳ ಜನ್ಮದಿನವನ್ನ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಪಟ್ಟಿಯಲ್ಲಿ ತಗೊಂಡು ಬರಬೇಕು ಸರ್ಕಾರ. ಕಾಂಗ್ರೆಸ್ ಇರ್ಬೋದು, ಅದು ಬಿಜೆಪಿ ಇರ್ಬೋದು, ದಳ ಇರ್ಬೋದು, ಯಾವುದೇ ಇರಬಹುದು. ಈ ಮೇರು ವ್ಯಕ್ತಿಗಳ ಜನ್ಮದಿನವನ್ನ ಸರ್ಕಾರ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಪಟ್ಟಿಯಲ್ಲಿ ತರಬೇಕು. ವಿಶೇಷವಾಗಿ ಸಾವಿತ್ರಿಬಾಯಿ ಫುಲೆ ಅವರ ಜನವರಿ 3 ರಾಷ್ಟ್ರೀಯ ಶಿಕ್ಷಕಿ ದಿನವನ್ನಾಗಿ ಘೋಷಣೆ ಮಾಡಬೇಕು. ಈಗ ರಾಷ್ಟ್ರೀಯ ಶಿಕ್ಷಕರ ದಿನವನ್ನ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಹೆಸರು ಘೋಷಣೆ ಮಾಡಿದೆ, ಅದಾಗಿದೆ. ಆದ್ರೆ ಶಿಕ್ಷಕಿ ದಿನ ಅಂತಕ್ಕಂಥದ್ದು ಬಾಕಿ ಇದೆ. ಶಿಕ್ಷಕಿ ದಿನವನ್ನ ಒಂದು ಆದ್ಯತೆಯನ್ನ ಕೊಡಬೇಕು. ಮಹಿಳಾ ಮೀಸಲಾತಿಯನ್ನ, ಮಹಿಳಾ ಹೋರಾಟಗಾರರ ವಿಚಾರವನ್ನ, ಮಹಿಳೆಯ ವಿಚಾರವನ್ನ ಪ್ರತಿಪಾದಿಸ್ತಾ ಇರ್ತಕ್ಕಂಥ ಇಂಥ ದೊಡ್ಡ ಸಂವಿಧಾನ ಇರ್ತಕ್ಕಂಥ ಈ ದೇಶದಲ್ಲಿ ಸಂವಿಧಾನದ ಪಾಲನೆನೇ ಆಗ್ತಾ ಇಲ್ವಲ್ಲ. ಮಹಿಳೆಯನ್ನ ಶಿಕ್ಷಕಿಯಾಗಿ ಗುರುತಿಸಬೇಕಲ್ಲ. ಜನವರಿ 3 ರಾಷ್ಟ್ರೀಯ ಶಿಕ್ಷಕಿ ದಿನವನ್ನಾಗಿ ಘೋಷಣೆ ಮಾಡಬೇಕು.
ಪುಲೆ ದಂಪತಿಗಳಿಗೆ ಒಂದು ಭಾರತ ರತ್ನ ಪ್ರಶಸ್ತಿಯನ್ನ, ಶ್ರೇಷ್ಠ ಪುರಸ್ಕಾರವನ್ನ ಕೊಡಬೇಕು ಅಂತ ಹೇಳಿ ನಾನು ನಿಮ್ಮ ಮುಖಾಂತರ ಒತ್ತಾಯ ಮಾಡ್ತೀನಿ. ಯಾಕಂದ್ರೆ ಸ್ನೇಹಿತರೆ, 1954ನೇ ಇಸವಿನಲ್ಲಿ ಭಾರತ ರತ್ನ ಪ್ರಶಸ್ತಿ ಪುರಸ್ಕಾರವನ್ನ ಕೊಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದವರು ತಂದಿದ್ದು. ಅದು ತಂದ ತಕ್ಷಣನೇ 1955ಕ್ಕೆ ಜವಾಹರ್ಲಾಲ್ ನೆಹರುಗೆ ಅದನ್ನ ಘೋಷಣೆ ಮಾಡಿದ್ದಾರೆ. ನೆಹರು ಅವರ ಕಾಂಟ್ರಿಬ್ಯೂಷನ್ ಏನು? ಶೈಕ್ಷಣಿಕ ವಲಯದಲ್ಲಿ ಇರ್ಬೋದು ಅಥವಾ ಸೇವಾ ವಲಯದಲ್ಲಿ ಇರ್ಬೋದು, ಬೇರೆ ಯಾವುದೇ ವಲಯದಲ್ಲಿ ಇರ್ಬೋದು. ಜ್ಯೋತಿಬಾ ಫುಲೆ ಅವ್ರಿಗಿಂತಲೂ ಸಾಧನೆಯನ್ನೇನು ನೆಹರೂರವರು ಮಾಡಿರಲಿಲ್ಲ. ಆದ್ರೂ ಕೂಡ ನೆಹರೂರವರಿಗೆ ಈ ಶೈಕ್ಷಣಿಕ ಈ ಎಲ್ಲ ವಲಯದಲ್ಲೂ ಕೂಡ ಪ್ರಪ್ರಥಮವಾಗಿ ಭಾರತ ರತ್ನವನ್ನ ಘೋಷಣೆ ಮಾಡಿದ್ದಾರೆ. ಅದರ ಜೊತೆಗೆ ಇಂದಿರಾ ಗಾಂಧಿ ಅವರಿಗೆ ಭಾರತ ರತ್ನವನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ರಾಜೀವ್ ಗಾಂಧಿ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ, ಪುರಸ್ಕಾರವನ್ನ ಕೊಡಲಾಗಿದೆ ಈ ದೇಶದಲ್ಲಿ. ಅಂದ್ರೆ ಅವರೆಲ್ಲರೂ ಬದುಕಿರುವಾಗಲೇ ಕೊಟ್ಟಿದ್ದಾರೆ. ಮರಣೋತ್ತರವಾಗಿ ಕೊಡಬೇಕಾಗಿರ್ತಕ್ಕಂಥ ಭಾರತ ರತ್ನ ಪ್ರಶಸ್ತಿಯನ್ನ ಕಾಂಗ್ರೆಸ್ನವರು ತಿಮ್ಮಪ್ಪನ ಮದುವೆಯಲ್ಲಿ ತಮ್ಮವರೇ ಊಟ ಮಾಡ್ಕೊಬಿಟ್ರು ಅನ್ನೋ ತರದಲ್ಲಿ ಒಂದು ಸಿದ್ಧಾಂತದ ಮೇಲೆ ಎಲ್ಲ ಅವ್ರವ್ರಿಗೆ ಕೊಟ್ಕೊಂಡಿದ್ದಾರೆ ಹೊರತಾಗಿ ನೈಜವಾಗಿ ಕೆಲಸ ಮಾಡತಕ್ಕಂತ ಮರಣೋತ್ತರವಾದಂತ ಭಾರತ ರತ್ನವನ್ನು ಸಾವಿತ್ರಿಬಾಯಿ ಫುಲೆ ದಂಪತಿಗಳಿಗಾಗ್ಲಿ, ಗೌತಮ ಬುದ್ಧನ್ಗಾಗ್ಲಿ, ಬಸವಣ್ಣನವರಿಗಾಗ್ಲಿ, ಯಾರ್ಯಾರು ಹಿಂದುಳಿದ ಜಾತಿಗಳಲ್ಲಿ ಕೆಲಸ ಮಾಡಿದ್ದಾರೆ, ಒಂದು ಜನಜಾಗೃತಿಯನ್ನು ಉಂಟು ಮಾಡಿದ್ದಾರೆ, ಅವ್ರು ಯಾರಿಗೂ ಕೊಡದಿರ್ತಕ್ಕಂಥದ್ದು ಇವರು ಈ ಜನ ಸಮಾಜಕ್ಕೆ ಮಾಡಿರ್ತಕ್ಕಂಥ ದ್ರೋಹ ಅಂತಕ್ಕಂಥದ್ದನ್ನು ನಾವು ಪರಿಗಣಿಸಬೇಕಾಗುತ್ತೆ. ಸೊ ಆದ್ರಿಂದ ಒಂದು ಭಾರತ ರತ್ನ ಪ್ರಶಸ್ತಿ ಆಮೇಲೆ ಇದು ಕಾಂಗ್ರೆಸ್ನವ್ರು ಮಾತ್ರ ಅಲ್ಲ, ಬಿಜೆಪಿನವ್ರು ಮಾಡಿರೋದು ಅದನ್ನೇ. ಲಾಲ್ ಕೃಷ್ಣ ಅದ್ವಾನಿ ಅವ್ರಿಗೂ ಭಾರತ ರತ್ನ ಕೊಟ್ಟಿದ್ದಾರೆ. ಇನ್ಯಾರ್ಯಾರಿಗೋ ಬೇರೆ ಬೇರೆಯವರು ಪಕ್ಷದ ಕಾರ್ಯಕರ್ತರಿಗೆಲ್ಲ ಕೊಟ್ಟಿದ್ದಾರೆ. ಅವರ ಪಕ್ಷದ ಕಾರ್ಯಕರ್ತರಿಗೆ ಕೊಡೋಕಲ್ಲ ಈ ಭಾರತ ರತ್ನ ಪ್ರಶಸ್ತಿ ಉಟ್ಕೊಂಡಿರ್ತಕ್ಕಂಥದ್ದು. ಅದು ನಿಸ್ಸಂಶಯವಾಗಿ ಎಲ್ಲ ಜಾತಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಸಮಸ್ತರಿಗೂ ಸಲ್ಲುವಂತ ಕೆಲಸ ಮಾಡಿರ್ತಕ್ಕಂಥ ಮೇರು ವ್ಯಕ್ತಿಗಳಿಗೆ ಕೊಡಬೇಕಾಗಿರ್ತಕ್ಕಂಥ ಪ್ರಶಸ್ತಿ ಮತ್ತು ಪುರಸ್ಕಾರ ಆಗಿದೆ. ಅದು ಬಿಜೆಪಿ ಬಂದಾಗ ಬಿಜೆಪಿ ಕೇಡರ್ಸ್ ಕೊಡ್ತಕ್ಕಂಥದ್ದು, ಕಾಂಗ್ರೆಸ್ನವ್ರು ಬಂದಾಗ ಕಾಂಗ್ರೆಸ್ ಕೇಡರ್ ಕೊಡ್ತಕ್ಕಂಥದ್ದು, ಇನ್ಯಾರ್ದೋ ಸರ್ಕಾರ ಬಂದಾಗ ಇನ್ಯಾರ್ದೋ ಕೊಡ್ತಕ್ಕಂಥದ್ದಕ್ಕಲ್ಲ ಅದು ಭಾರತ ರತ್ನ ಪ್ರಶಸ್ತಿ ಇರ್ತಕ್ಕಂಥದ್ದು, ಭಾರತ ರತ್ನ ಪುರಸ್ಕಾರ ಇರ್ತಕ್ಕಂಥದ್ದು. ಸೊ ಆದ್ರಿಂದ ಸರ್ಕಾರಗಳಿಗೆ ಇಚ್ಛಾಶಕ್ತಿ ಇರಬೇಕು. ಅದು ಕೇಂದ್ರ ಇರಲಿ, ರಾಜ್ಯ ಇರಲಿ, ಸರ್ಕಾರಗಳಿಗೆ ಒಂದು ಇಚ್ಛಾಶಕ್ತಿ ಇರಬೇಕು. ಇಂಥ ಮಹಾನ್ ವ್ಯಕ್ತಿಗಳನ್ನ, ಮೇರು ವ್ಯಕ್ತಿಗಳನ್ನ ಗೌರವಿಸಿ ಅದಕ್ಕೆ ಕೊಟ್ರೆ ಮಾತ್ರವೇ ಆ ಭಾರತ ರತ್ನ ಪ್ರಶಸ್ತಿ ಪುರಸ್ಕಾರಕ್ಕೆ ಒಂದು ಗೌರವ ಬರುತ್ತೆ ಅಂತಕ್ಕಂಥ ವಿಚಾರವನ್ನ ನಾನು ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ನಾವು ಜನವರಿ 7ನೇ ತಾರೀಕು ಒಂದು ಸಾಹಿತ್ಯವನ್ನ ಹೊರಗಡೆ ತರ್ತಾ ಇದೀವಿ. ಅಕ್ಷರಧಾಮ ಅಂತಕ್ಕಂಥ ಒಂದು ಸಾಹಿತ್ಯವನ್ನ ಸೋಸಲೆ ಗಂಗಾಧರ್ ಅವರ ಒಂದು ರಚನೆ ಆಗಿರ್ತಕ್ಕಂಥ ಹಲವು ಬುದ್ಧನ ಹಾಡುಗಳನ್ನ, ಮತ್ತೆ ಪುಲೆ ದಂಪತಿಗಳಿಗೆ ಸಂಬಂಧಿಸಿದ ಸಾಹಿತ್ಯವನ್ನ, ಮತ್ತು ಬಸವಾದಿ ಶರಣರಿಗೆ ಸಂಬಂಧಿಸಿದಂತ ಒಂದು ಸಾಹಿತ್ಯವನ್ನ, ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಸಂಬಂಧಿಸಿದಂತ ಒಂದು ಸಾಹಿತ್ಯವನ್ನ ತರೋದರ ಮೂಲಕ ಅಕ್ಷರಧಾಮ ಅಂತಕ್ಕಂಥ ಒಂದು ಕಾರ್ಯಕ್ರಮ, ಒಂದು ಸಾಹಿತ್ಯವನ್ನ ಹೊರಗಡೆ ತರ್ತಾ ಇದೀವಿ. ಆದ್ರಿಂದ ಅದ್ರ ಜೊತೆಗೆ ಜನವರಿ 5ನೇ ತಾರೀಕು ಒಂದು ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ಇದೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಾವು ಜನವರಿ 7ನೇ ತಾರೀಕು ಮಾಡ್ತಾ ಇದೀವಿ. ಆದ್ರಿಂದ ನಮ್ಮ ಕಾರ್ಯಕ್ರಮಕ್ಕೆ ಯಾವಾಗ್ಲೂ ಕೂಡ ವಿಶೇಷವಾಗಿ ರಾಮನಗರ ಜಿಲ್ಲೆ ಕನಕಪುರದ ಪತ್ರಕರ್ತರು ನಮ್ಗೆ ಅಭೂತಪೂರ್ವವಾದಂತಹ ಬೆಂಬಲವನ್ನ ಕೊಡೋದ್ರ ಮೂಲಕ ಪುಲೆ ಚಳುವಳಿಯನ್ನ ಮತ್ತು ಮಹಾತ್ಮ ಪುಲೆ ಚಳುವಳಿಯನ್ನ ತಾವೆಲ್ಲರೂ ಕೂಡ ಬೆಂಬಲಿಸಿ ಪುಲೆ ದಂಪತಿಗಳಿಗೆ ಒಂದು ಗೌರವ ಸಿಕ್ಲಿಕ್ಕೆ, ಸಮರ್ಪಣೆ ಆಗ್ಲಿಕ್ಕೆ ಮುಖ್ಯವಾದಂತ ಕಾರಣ. ಮತ್ತು ನಮ್ಮ ಜೊತೆಗೆ ಕೈ ಜೋಡಿಸಿರ್ತಕ್ಕಂಥ ಮಾಧ್ಯಮದ ಮಿತ್ರರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ನಮ್ಗೆ ಆಗ್ಲಿಂದ ಸಹಾಯ ಮಾಡಿದಿರಿ. ಇದೇ ರೀತಿ ಈಗಲೂ ಕೂಡ ಈ ಒಂದು ವಿಚಾರವನ್ನ ಸರ್ಕಾರದ ಮಟ್ಟಕ್ಕೆ ಒಂದು ಸಂಪರ್ಕ ಸೇತುವೆಯಾಗಿ ತಾವೆಲ್ಲರೂ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡಿ ನನ್ನ ಈ ಒಂದು ಪತ್ರಿಕಾಗೋಷ್ಠಿಗೆ ನಾನು ವಿರಾಮ ಇಡ್ತೀನಿ. ಜೊತೆಗೆ ನಮ್ಮ ಪದಾಧಿಕಾರಿಗಳಾಗಿರ್ತಕ್ಕಂಥ ರೇಷ್ಮಾರವರು, ಚಿಕ್ಕಾರಳ್ಳಿ ಬಸವರಾಜ್ ಅವರು, ಡಾಕ್ಟರ್ VS ತೇಜವರ್ತಿರವರು, ಹರಿಹರ ಲಿಂಗರಾಜರವರು, ಬಸವರಾಜ ಹರಿಹರವರು, ಸಾತ್ನೂರು ಶಿವಮಾಧವ್ ಅವರು, ಮತ್ತೆ ಮುನಿಮಲ್ಲಣ್ಣ, ಮುನಿರಾಜು ನಲ್ಲಳ್ಳಿರವರು, ಯುವಶಕ್ತಿ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸರವರು, ಆಟೋ ಚಾಲಕರ ಸಂಘದ ಪದಾಧಿಕಾರಿ ಆಗಿರ್ತಕ್ಕಂಥ ನವೀನ್ ಅವರು ಎಲ್ಲರೂ ಇದ್ದಾರೆ. ಸಿಲ್ಕ್ ಸಿಟಿ, ಇದು ರಾಮನಗರ ಜಿಲ್ಲೆಯ ಜನತೆಯ ದನಿ, ಸದಾ ನಿಮ್ಮ ಸೇವೆಯಲ್ಲಿ. ಸಿಲ್ಕ್ ಸಿಟಿ ಅಪ್ಲಿಕೇಶನ್ ಪ್ಲೇ ಸ್ಟೋರ್ನಿಂದ ಡೌನ್ಲೋಡ್ ಮಾಡಿ. ಧನ್ಯವಾದಗಳು.